ವೃಷಭ ರಾಶಿಯವರಿಗೆ 2025 ಹೇಗಿದೆ? ಗುರುಬಲ ಮತ್ತು ಶನಿ ಬಲ. ಆದ್ರೆ ಈ ವೃಷಭ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ, ಧನ ಕನಕಾದಿಗಳಲ್ಲಿ ಅನುಕೂಲ ಆಗುವಂಥದ್ದು. ಇನ್ನು 2025 ವೃಷಭ ರಾಶಿಯವರ ಫಲಾಫಲಗಳನ್ನು ನೋಡುವಂತಹ ಒಂದು ಸಂದರ್ಭ. ಹಾಗಾದ್ರೆ ಈ ವೃಷಭ ರಾಶಿಯವರಿಗೆ 2025 ಹೇಗಿದೆ? ಎಸ್, ಶನಿ ಬಾಧಕಾಧಿಪತಿಯೂ ಹೌದು. ದಶಮದಲ್ಲಿ ಸಂಚಾರ ಮಾಡ್ತಾ ಇದ್ರು. ಅಪ್ಪ ವೃತ್ತಿಯಲ್ಲಿ ಸಮಸ್ಯೆಗಳಾಯಿತು, ಜನ್ಮದಲ್ಲಿ ಗುರು, ಶಾರೀರಿಕ ಪೀಡೆ, ದೈಹಿಕ ಬಾಧೆ, ಆರೋಗ್ಯ ಸಮಸ್ಯೆ, ಸ್ಟ್ರೆಸ್ಸು, ಸಾಕಪ್ಪ ಸಾಕು ಅನ್ನುವಂಥ ಟೆನ್ಷನ್ನಲ್ಲಿ ವೃಷಭ ರಾಶಿಯವರು ಇದ್ರು. ಆದರೆ ಈ ವೃಷಭ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ. ಮಾರ್ಚ್ 29ನೇ ತಾರೀಕು ಆದಮೇಲೆ 11ನೇ ಮನೆಗೆ ಗುರು ಬರ್ತಾ ಇದ್ದಾನೆ. ಜನ್ಮದಿಂದ 2ನೇ ಮನೆಗೆ ಗುರು ಸಂಚಾರ ಮಾಡ್ತಾ ಇದ್ದಾನೆ. ಗುರುಬಲ ಮತ್ತು ಶನಿ ಬಲ ಎರಡೂ ಬರ್ತಾ ಇರೋದ್ರಿಂದ ಮಾರ್ಚ್ ನಂತರ ವೃಷಭ ರಾಶಿಯವರಿಗೆ ಇಸ್ ವೆರಿ ಗುಡ್ ಟೈಮ್. ಲಾಭ, ಅನುಕೂಲ, ಆಸ್ತಿ ಸಂಗ್ರಹ, ದುಡ್ಡಿನ ಅನುಕೂಲಗಳಾಗುವಂಥದ್ದು, ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಧನ ಕನಕಾದಿಗಳಲ್ಲಿ ಅನುಕೂಲ ಆಗುವಂಥದ್ದು, ಅಭಿವೃದ್ಧಿಯನ್ನು ಕಾಣುವಂಥದ್ದು, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್, ಈ ರೀತಿಯ ಅನೇಕ ಥರದ ಅನುಕೂಲಗಳನ್ನು ನೀವು ಅನುಭವಿಸ್ತೀರಿ. ಗುರುಬಲ ಶನಿ ಬಲ ಅನ್ನುವಂಥದ್ದು ಹುಡುಗಾಟದ ಮಾತಲ್ಲ. ಶನಿ ಬಲ ಗುರುಬಲ ಇದ್ದು ನಿಮ್ಮ ಜಾತಕ ಬಲನೂ ಇದ್ದರೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ಸಂದರ್ಭಗಳು ಬಂದ್ಬಿಡುತ್ತೆ. ಅದರಿಂದ ಏನಾದರೂ ಹೊಸ ಕೆಲಸ ಮಾಡಬೇಕು, ಹೊಸ ವ್ಯವಹಾರಕ್ಕೆ ಕೈ ಹಾಕಬೇಕು, ಪಾಲುದಾರಿಕೆ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತು ಮದುವೆ ಆಗಬೇಕು, ಮನೆ ಕಟ್ಟಬೇಕು, ಕಾರ್ ತಗೋಬೇಕು ಅನ್ನುವಂಥ ಯೋಚನೆ ಇದ್ದರೆ ಖಂಡಿತವಾಗಿಯೂ ಧೈರ್ಯವಾಗಿ ಕೈ ಹಾಕಿ. ಆದರೆ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮ್ಮ ಸಂಪಾದನೆಗಿಂತ ಜಾಸ್ತಿ ಮಾಡ್ಕೊಂಡು ಗುರುಗಳೇ ನೀವು ಹೇಳಿದ್ರಿ ಸಮಸ್ಯೆ ಆಯಿತು ಅಂತ ಮಾಡ್ಕೋಬಿಡಿ, ಆಯಿತಾ? ಬಟ್ ನೀವೇನಾದ್ರು ಆ ಥರ ಮಾಡೋದಿದ್ದರೆ ಅನುಕೂಲ ಖಂಡಿತವಾಗಿಯೂ ಆಗುತ್ತೆ. ನಿಮಗೆ ಶನಿ ಬಲ ಗುರುಬಲ ಎರಡೂ ತುಂಬ ಚೆನ್ನಾಗಿರೋದ್ರಿಂದ ಒಂದು ರುದ್ರ ಹೋಮ, ಒಂದು ಶನಿ ಶಾಂತಿ ಹೋಮವನ್ನು ಮಾಡಿಸ್ಕೊಳ್ಳಿ. ಅದರ ಅಭಿವೃದ್ಧಿ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಇಷ್ಟ ಆಗ್ತಾ ಇದೆ ಅಂದರೆ ಸಬ್ಸ್ಕ್ರೈಬ್ ಆಗೋದು, ಬೆಲ್ ಬಟನ್ ಪ್ರೆಸ್ ಮಾಡೋದು, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ.